ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕಾಂಬ್ಳೆ, ಕರ್ನಾಟಕ ರಾಜ್ಯ ರೈತ ವಿದ್ಯಾರ್ಥಿ ಘಟಕದ ರಾಜ್ಯಾಧ್ಯಕ್ಷ. ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ತಾವೆಲ್ಲರೂ ಗಮನಿಸಿರ್ತೀರಿ, ಮುಂಜಾನೆ ಕನ್ನಡ ದಿನಪತ್ರಿಕೆಯಲ್ಲಿ ಇವತ್ತು ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಂಥ KPSC ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪರವರಿಬ್ಬರು ಪುತ್ರಿಯರು ಕರ್ನಾಟಕ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಯ 1/3 ಒಂದು ದಾಖಲಾತಿ ಪರಿಶೀಲನೆಗೆ ಆಯ್ಕೆಯಾಗಿ ಒಬ್ಬರು GMದಲ್ಲಿ ಆಯ್ಕೆಯಾಗಿದ್ದಾರೆ, ಒಬ್ಬರು ದಾಖಲಾತಿ ಪರಿಶೀಲನೆ ಟೈಮ್ದಲ್ಲಿ ರಿಜೆಕ್ಟ್ ಆಗಿದ್ದಾರೆ. ಯಾಕೆ ರಿಜೆಕ್ಟ್ ಆಗಿದ್ದಾರೆ ಅಂದರೆ, ಅವರು OBC ಕ್ಯಾಟಗರಿ ಅಡಿಯಲ್ಲಿ ಒಂದು ಆಗಬೇಕಂತ ಪ್ರಯತ್ನ ಮಾಡಿ ಅವರ ಆದಾಯದ ಮಿತಿಯನ್ನು ಕೇವಲ 40,000 ಅಂತ ಹಚ್ಕೊಂಡು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ OBC ಮೀಸಲಾತಿ ಪಡ್ಕೋಬೇಕಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಇವರು ಅಧ್ಯಕ್ಷರ ಮಗಳಂತ ಗೊತ್ತಾಗಿ ಕಾರ್ಯದರ್ಶಿಯವರು ಅವ್ರನ್ನ 1:1 ಆಯ್ಕೆ ಮಾಡಲು ಬಯಸಿಲ್ಲ. ಹೀಗಾಗಿ ಅಲ್ಲಿರುವಂಥ KPSC ಸದಸ್ಯರು ಕೂಡ ಬಹಳಷ್ಟು ವಿರೋಧ ಮಾಡಿದಾರಂತ ಅವ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಒಂದು ವರದಿ ಪ್ರಕಟ ಆಗಿದೆ. ಇದರಿಂದ ನಮಗೇನು ಗೊತ್ತಾಗುತ್ತಂದರೆ, KPSC ಅಧ್ಯಕ್ಷರ ಮಕ್ಕಳು ಹುದ್ದೆ ಹಿಡಿಬಾರ್ದು ಅಥವಾ ಹುದ್ದೆಯನ್ನೇ ತಗೋ ಅರ್ಹತೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಒಂದೇ ಹುದ್ದೆಗೆ 2 ಜನ ಆಯ್ಕೆ ಆಗಲು ಹೇಗೆ ಸಾಧ್ಯ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಅಂದರೆ, ಸಾಹುಕಾರ್ ಶಿವಶಂಕರಪ್ಪರವರು 2019ರಲ್ಲಿ KPSC ಒಂದು ಸದಸ್ಯ ಮಂಡಳಿಗೆ ಆಯ್ಕೆಯಾಗಿ 2021ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ವಾರ್ಷಿಕ ಆದಾಯ ಬರೀ ಕರ್ನಾಟಕ ಗೋರ್ಮೆಂಟಿನಿಂದ ನೋಡಿದರೆ ಒಂದು ವರ್ಷದ ವಾರ್ಷಿಕ ಆದಾಯ ಸುಮಾರು 30-40 ಲಕ್ಷ ರೂಪಾಯಿ ಆಗುತ್ತೆ. ಯಾಕಂದರೆ ಅವರು ಪೇಮೆಂಟೇ ಗೋರ್ಮೆಂಟಿನಿಂದ ಮಿನಿಮಮ್ ಅಂದರೆ 2 ಲ್ಯಾಕ್ವರೆಗೆ ಇರುತ್ತೆ. ಅದನ್ನೇ ಒಂದು ಕನ್ಸಿಡರ್ ಮಾಡಿದರೆ 20-30 ಲಕ್ಷ ರೂಪಾಯಿ ಅವ್ರ ಆದಾಯ ಆಯಿತು. ಮತ್ತು ಅವ್ರು 106 ಎಕರೆ ಜಮೀನು ಅವ್ರದ್ದು ದಾಖಲಾತಿಗಳು ಇದ್ದಾವೆ. ಹಾಗಿದ್ದಾಗ ಇವ್ರು ಹೆಂಗೆ 8 ಲಕ್ಷ ಮಿತಿ ಒಳಗೆ ಬಂದರು? ಅದು 40,000 ಇನ್ಕಮ್. ಅದು ಯಾವ ಅಧಿಕಾರಿ ಕೊಟ್ಟ? ಇವರು ಯಾವ ಒಂದು ದಾಖಲೆಗಳು ಹಂಚನ್ನು ಪಡ್ಕೊಂಡ್ರು? ಇದೆಲ್ಲನೂ ಗೊತ್ತಾಗುತ್ತೆ. ಇವರ ಒಂದು ಕಳ್ಳಾಟ, ಇವರ ಒಂದು ಸುಳ್ಳಾಟ ಇವತ್ತು ಬಯಲಾಗಿದೆ. ಇದನ್ನಿಷ್ಟಕ್ಕೆ ನಾವೇನಾದರೂ ರಿಜೆಕ್ಟ್ ಆಗಿದೆ ಬಿಡು ಅವ್ರ ಲಿಸ್ಟಿಂದ ಅಂತ ತಿಳ್ಕೊಂಡು ಸುಮ್ಕೂತ್ರೆ ನಮ್ಮಂಥ ಶತಮೂರ್ಖರು ಯಾರೆಲ್ಲ, ಅಥವಾ ನಮ್ಮಂಥ ಈ ಮುಂದೆ ನಾವೇನು ಬಡ ಮಕ್ಕಳು ಉದ್ಯೋಗ ಹಿಡಿಬೇಕಂತ ಬಯಸ್ತಾ ಇದ್ದೀವಿ, ನಮ್ಗೆ ಯಾರಿಗೂ ಉದ್ಯೋಗ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಮಾದರಿಯನ್ನು ನೀವು ಇಟ್ಕೊಂಡು ನೋಡಿ, ಇಂಥ ಎಷ್ಟು ಪ್ರಕರಣಗಳು KPSCಯಲ್ಲಿ ಆಗಿರಬೇಕು, ಎಷ್ಟು KPSC ಸದಸ್ಯರು ಮತ್ತು ಅಧ್ಯಕ್ಷ ಸಂಬಂಧಿಕರು ಈ ರೀತಿಯಾಗಿ ಗೋಲ್ಮಾಲ್ ಮಾಡಿ ಒಳಗಡೆ ಎಂಟ್ರಿ ಆಗಿರಬೇಕು. ಮತ್ತು ಒಂದೇ ಹುದ್ದೆಗೆ 2 ಜನ ಒಂದೇ ಮನೆಯ ಅಧ್ಯಕ್ಷರ ಮಕ್ಕಳು ಆಯ್ಕೆ ಆಗ್ತಾರಂದರೆ ಈ ಒಂದು ಪರೀಕ್ಷೆ ಎಷ್ಟೊಂದು ಪಾರದರ್ಶಕವಾಗಿ ನಡೆದಿದೆಯಾ ಅಥವಾ ಕಳ್ಳಾಟದಿಂದ ನಡೆದಿದೆ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಇದು ನಾವು ಪ್ರಶ್ನೆ ಮಾಡಲೇಬೇಕು. ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಇದನ್ನು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಈಗ ಅವ್ರದ್ದು ರಿಜೆಕ್ಟ್ ಆಗಿದೆ ಅಂತ ನಾವು ಸುಮ್ಮನಾಗೋದಿಲ್ಲ. ಇದನ್ನು ಒಂದು ತಾರ್ಕಿಕ ಅಂತೇಳಿ ಒಯ್ಯಬೇಕು. ಭ್ರಷ್ಟಾಚಾರವನ್ನು ಬಯಲಾಟ ತರಲೇಬೇಕು. ಭ್ರಷ್ಟಾಚಾರಕ್ಕೆ ಒಂದು ಬುಡ ಸಮೇತ ಕಿತ್ತೊಗೆಯುವಂಥ ಸಮಯ ಬಂದಿದೆ. ಈಗ ಇನ್ನೇನಾದರೂ ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗದೇ ಇದ್ದರೆ ಬಡ ಮಕ್ಕಳು ಇಲ್ಲಿ ಧಾರವಾಡ, ಬೆಂಗಳೂರು, ವಿಜಯಪುರದಲ್ಲಿ ಓದಿ ಸಾಯ್ತಾರೆ. ಭ್ರಷ್ಟರು ದುಡ್ಡು ಕೊಟ್ಟು ಜಾಬ್ ಹಿಡಿತಾರೆ. KPSC ಮೇಲೆ ನಂಬಿಕೆ ಪೂರ್ತಿ ಈಗ ಸತ್ತೋಗಿದೆ. ಈಗ ಸತ್ತ ಗೋರೆ ಮೇಲೆ ದೀಪ ಇಟ್ಟಂಥ ಇದೊಂದು ಪ್ರಕರಣ ಈಗ ಬಯಲಿಗೆ ಬಂದಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಇಷ್ಟಕ್ಕೆ ಸುಮ್ಮನಿರುವುದಿಲ್ಲ. ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಒಯ್ತೀವಿ. ಇದನ್ನು ಯಾವ ರೀತಿ ಒಯ್ಯಬೇಕು, ಏನು ಮಾಡಬೇಕು ಅಂತ ನಾವು ಈಗಾಗಲೇ ನಮ್ಮ ಒಂದು ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಗುರೂಜಿ ಮತ್ತು ರಾಜ್ಯ ರೈತ ಸಂಘ ಅಧ್ಯಕ್ಷರಾದಂಥ ಚನ್ನಪ್ಪನವರ ಪೂಜಾರಿ ಜೊತೆ ಈಗ ಸಂಪರ್ಕ ಮಾಡಿದ್ದೀನಿ. ಅವ್ರ ಜೊತೆ ಭಾಳ ಇದನ್ನ ಸಂವಿಧಾನಾತ್ಮಕವಾಗಿ ಯಾವ ರೀತಿ ಮೂವ್ ಆಗಬೇಕು, ಆಮೇಲೆ ಒಂದು ಚಳವಳಿ ಮೂಲಕ ಇದನ್ನ ಯಾವ ರೀತಿ ಮೂವ್ ಮಾಡಬೇಕಂತ ಮಾತಾಡಿ ಒಂದು ಯೋಜನೆ ರೆಡಿ ಮಾಡಿದ್ದೀವಿ. ಹೀಗಾಗಿ ಇದು ನಾವು ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ. ಇದರ ಬಗ್ಗೆ ಒಂದು ದೊಡ್ಡ ನಿರ್ಧಾರ ತೊಗೊಳ್ಳೇಬೇಕು. ಆ ಒಂದು ತಗುವ ಒಂದು ಸಮಯ ಕೂಡ ಈಗ ಬಂದಿದೆ. ಏನಾದರೂ ಈಗ ನಾವು ಸುಮ್ಮನಾಗಿ ಬಿಟ್ಟರೆ ಇವರು ಭ್ರಷ್ಟಾಚಾರಕ್ಕೆ ಮುಕ್ತಿನೇ ಇರಲ್ಲ. ಯಾಕಂದರೆ ಈಗ 72,000 ನೇಮಕಾತಿ ಆಗ್ತಾ ಇದ್ದಾವೆ. ಅದರಲ್ಲಿ ಸುಮಾರು ಏನೂ ಇಲ್ಲ ಅಂದರೆ 20-30,000 ಹುದ್ದೆಗಳು KPSC ಅಧೀನದಲ್ಲಿ ಇದ್ದಾವೆ. ಏನಾದರೂ ಇವ್ರ ಕೈಯಲ್ಲಿ 20-30,000 ಹುದ್ದೆಗಳು ಸಿಕ್ಕಾಕೊಂಡ್ರೆ 20-30,000 ಹುದ್ದೆಗಳನ್ನ ಹರಾಜಿಟ್ಟು ಮಾರ್ಕೊಂಡ್ಬಿಡ್ತಾರೆ ಇವರು. ಯಾಕಂದರೆ ಅವ್ರ ಅಧಿಕಾರಾವಧಿಗೆ ಮುಗಿಯಕ್ಕೆ ಬಂದಿದೆ. ಇದನ್ನ ಲಕ್ಷ ಎಣಿಕೆ ಹರಾಜು ಮಾಡಿ ತಮ್ಮ ಸಂಬಂಧಿಕರು, ತಮ್ಮ ಮಕ್ಕಳು, ತಮ್ಮ ಹಳೆಯಂದರು ಎಲ್ಲರಿಗೂ ಇವರಿಗೆ ಮಾರ್ಕೊಂಡು
ಸತ್ಯನಾಶ ಮಾಡಿ ಹೋಗಿದ್ದಾರೆ. ಅದಲ್ಲದೆ ಈಗ 400 ಮತ್ತು KS ಬೇರೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವ್ರು KS ರಿಕ್ರೂಟ್ಮೆಂಟ್ ಏನು ಮಾಡ್ತಾರಂದರೆ, ಮಾರುಕಟ್ಟೆಯಲ್ಲಿ ಕಾಯಿಪಲ್ಲೆ ಮಾರಿದ ರೀತಿಯನ್ನು ಹರಾಜಿಕಿಟ್ಟು ಮಾರ್ಕೊಂಡ್ಬಿಡ್ತಾರೆ. ಇವರು ಎಷ್ಟೊಂದು ಪಾರದರ್ಶಕ ಇದ್ದಾರೆ, ಎಷ್ಟೊಂದು ನಿಯತ್ತಾಗಿ ನಡೆಸ್ತಾರೆ ಅನ್ನೋದು ಇವರು ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇವರ ಬಂಡವಾಳ ನಮಗೆ ಮೊದಲಿಂದಲೂ ಗೊತ್ತೇ ಇದೆ. ಹಾಗಂತ ನಾವು ಏನಾದರೂ ಈಗ ಸುಮ್ಮನೆ ಕುಂತ್ರೆ ಈಗ ನಮ್ಮ ನಮ್ಮ ವಿದ್ಯಾರ್ಥಿಗಳ ಒಂದು ಜೀವನದ ಮೇಲೆ ಇವರು ಮಸಿ ಬೆಳೆದು ಸಮಾಧಿ ಕಟ್ತಾರೆ. ಹಾಗಾಗಿ ರಾಜ್ಯ ರೈತ ವಿದ್ಯಾರ್ಥಿ ಸಂಘಟನೆ ಒಂದು ಹಂತಕ್ಕೆ ಮುಂದೆ ಬಂದಿದೆ. ಏನು ಮಾಡಬೇಕು, ಇದಕ್ಕೆ ಯಾವ ರೀತಿ ಇದಕ್ಕೆ ತಾರ್ಕಿಕ ಅಂತ್ಯ ಮಾಡಬೇಕಂತ ಒಂದು ವಿಚಾರ ಮಾಡ್ತಾಯಿದ್ದೀವಿ. ಒಂದು ಈ ಪ್ರಕರಣದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿ ಅಡಿಯಲ್ಲಿ ಮೋಸ ಮಾಡಿ ಆ ಹುದ್ದೆಗೆ ಇಟ್ಸ್ಕೋಬೇಕಂತ ಆ ಒಂದು ಮೀಸಲಾತಿ ಮೋಸವನ್ನು ಮಾಡಿದಂಥ ಪ್ರಕರಣ ಒಂದಿದೆ. ಎರಡನೇದು, ನೇಮಕಾತಿ ಪ್ರಾಧಿಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ಅವರಿಂದ ಅವರ ಮೋಸಕ್ಕೆ ಒಳಪಡಿಸಿ ಹುದ್ದೆಗೆ ಇಟ್ಸ್ಕೋಬೇಕೆಂಬ ಒಂದು ಅಕ್ರಮ ಕಂಡು ಬಂದಿದೆ. ಇನ್ನೊಂದು ಮೂರನೇದೇನೆಂದರೆ, ಅಧ್ಯಕ್ಷರ ಪ್ರಭಾವದಿಂದ, ತಮ್ಮ ಅಪ್ಪನ ಒಂದು ಪ್ರಭಾವದಿಂದ KPSC ಅಧ್ಯಕ್ಷನ ಮಗಳು ಇವತ್ತು ಹುದ್ದೆಗಿಟ್ಟಿಸಿಕೊಳ್ಬೇಕೆಂಬ ಪ್ರಯತ್ನ ಮಾಡಿದ್ದಾಳೆ. ಹೀಗಾಗಿ ಇದರ ವಿರುದ್ಧ ನಾವು ಹೋರಾಡಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಪ್ರಯತ್ನ ಮಾಡಲೇಬೇಕು. ಯಾವ ರೀತಿ ನಮ್ಮ ಪ್ರಯತ್ನ ಆಗಬೇಕಂದ್ರೆ, ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ಭಾರತ ಸರ್ಕಾರ ಇದಕ್ಕೆ ಒಂದು ಇವ್ರ ಬಗ್ಗೆ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡು ಇದನ್ನ ತನಿಖೆ ಮಾಡಿ ಪ್ರಕರಣ ದಾಖಲಿಸಬೇಕು. ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಮತ್ತು ಹಿಂದುಳಿದ ವರ್ಗಗಳ ಆಯಾ ಒಂದು ಜಾತಿಗಳಿಗೆ ಮೀಸಲಾತಿ ಅಡಿಯಲ್ಲಿ ಮೋಸ ಮಾಡೋ ಪ್ರಯತ್ನ ಮಾಡಿದಾರಂತ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಎರಡನೇದು ಕರ್ನಾಟಕ ಹಿಂದುಳಿದ ವರ್ಗ ಆಯೋಗಕ್ಕೆ ರಿಜಿಸ್ಟರ್ ಆಗಬೇಕು. ಮೂರನೇದು, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ನಾವು ಎಲ್ಲ ವಿದ್ಯಾರ್ಥಿಗಳು ಲೆಟರ್ ಬರೀಬೇಕು. KPSCಯ ದುರ್ಬಳಕೆಯನ್ನು, ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಸ್ವಹಿತಾಸಕ್ತಿಗೆ ಬಳಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ KPSC ಅಧ್ಯಕ್ಷರಂತ ಒಂದು ಗಂಭೀರ ವಿಚಾರಣೆ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರಿಗೆ ಒಂದು ಲೆಟರ್ ಬರೀಬೇಕು. ಮತ್ತೊಂದು ಲೆಟ್ರು ಕರ್ನಾಟಕ ರಾಜ್ಯಪಾಲರಿಗೆ ಬರೀಬೇಕು. ಇವ್ರನ್ನ ಈಗಲೇ ಸಸ್ಪೆಂಡ್ ಮಾಡಿ ಇವರ ಮೇಲೆ ಒಂದು ತನಿಖೆ ನಡೆಸಬೇಕು. ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ಅಥವಾ CBI ತನಿಖೆ ಮಾಡಿ ಇಲ್ಲಿ ನಡೆದಿರುವಂಥ ಕಳ್ಳಾಟ ಮತ್ತು ಸುಳ್ಳಾಟ ಮತ್ತು ಅಕ್ರಮವನ್ನು ಬಯಲಿಗೆ ತರಬೇಕಂತ ಒಂದು ರಾಜ್ಯಪಾಲರಿನ ಒಂದು ಲೆಟರ್ ಬರೀಬೇಕು. ಮತ್ತೊಂದು ಲೋಕಾಯುಕ್ತಕ್ಕೆ ಬರೀಬೇಕು. ಇಷ್ಟೊಂದು 40 ಲಕ್ಷ ರೂಪಾಯಿ ಆದಾಯ ಹೊಂದಿರುವಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಮಗಳಿಗೆ ಯಾವ ವ್ಯಕ್ತಿ ಅವನು 40,000 ರೂಪಾಯಿ ಇನ್ಕಮ್ ಕೊಟ್ಟ? ಅದೇ ಹೆಂಗೆ 40,000 ರೂಪಾಯಿ ಇನ್ಕಮ್ ಅವನು ಕೊಟ್ಟಿದ್ದಾನೆ ಅಂತ ಆ ಲೆಕ್ಕಾಧಿಕಾರಿ ಯಾರು, ಆ ಸರ್ಕಲ್ ಯಾರು, ಆ ಶಿರಸ್ತೇದಾರ್ ಯಾರು, ಅಲ್ಲಿ ಇರುವಂಥ ತಹಸೀಲ್ದಾರ್ ಯಾರು, ಇದರಲ್ಲಿ ಭಾಗಿಯಾಗಿರುವಂಥ ಒಬ್ಬರ ಒಂದು ಅಕ್ರಮ ಮುಖ ಇವತ್ತು ಹೊರಗೆ ಬರಲೇಬೇಕು. ಹೀಗಾಗಿ ಮುಖ್ಯ ಕಾರ್ಯದರ್ಶಿಗೆ ಒಂದು ಲೆಟ್ರ್ ಬರೀಬೇಕು, CMಗೆ ಒಂದು ಲೆಟ್ರ್ ಬರೆಯೋಣ. ಇದನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಈ ರೀತಿ ಕೊಟ್ಟಂಥ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಹೊರಗಡೆ ತರಬೇಕಂತ ಅದನ್ನೊಂದು ಲೆಟ್ರ್ ಬರೆಯೋಣ. ಈ ರೀತಿ ಪ್ರಯತ್ನ ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವು ಹೇಳ್ತೀವಿ ಯಾವ ರೀತಿ ಬರೀಬೇಕಂತ ನಮ್ಮ ಗ್ರೂಪ್ದಲ್ಲಿ ಹಾಕ್ತೀವಿ. ಎಲ್ಲರೂ ದಯವಿಟ್ಟು KRVS ಅಂತ ಟೆಲಿಗ್ರಾಮ್ ಚಾನೆಲಲ್ಲಿ ಸರ್ಚ್ ಮಾಡಿ. ಏನಂದರೆ KRVS ಅಂತ ಸರ್ಚ್ ಮಾಡಿ. ಅದರಲ್ಲಿ ನಾವು ಯಾವ ರೀತಿ ಲೆಟ್ರ್ ಬರೀಬೇಕಂತ ಹಾಕ್ತೀವಿ. ಎಲ್ಲರೂ ಆ ರೀತಿ ಲೆಟ್ರ್ ಬರೆದು ಈಗ ನಾನು ಯಾರ್ಯಾರಿಗೆ ಹೇಳಿದ್ದೆಲ್ಲ ಅವ್ರಿಗೆಲ್ಲರಿಗೆ ಪೋಸ್ಟ್ ಮಾಡೋಣ. ಇದರಲ್ಲಿ ದೊಡ್ಡ ಮಟ್ಟ ಒಂದು ಚಳುವಳಿ ಮಾಡೋಣ.